ಹಾಯ್ ನಮಸ್ತೆ, ಆಹಾರ ವೃತ್ತಿಗೆ ಸ್ವಾಗತ. ಇವತ್ತು ನಾನು ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಡು ಬಂದಿತ್ತು. ಅರ್ಧ ಕೆ ಜಿ ಕ್ಯಾರೆಟಿಂದ ನಾನು ಹಲ್ವಾ ಮಾಡಿ ತೋರಿಸ್ತೀನಿ ಬನ್ನಿ. ನಮ್ಮ ಫ್ರೆಂಡು ಊರಿಗೆ ಹೋಗಿದ್ರಂತೆ, ಊರಿಂದ ತಂದು ಒಂದು ಅರ್ಧ ಕೆ ಜಿ ಆಗಷ್ಟು ನನಗೆ ಕ್ಯಾರೆಟ್ ಕೊಟ್ಟಿದ್ದರು. ಈ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗಂತ ತೋರಿಸ್ತೀನಿ. ಈ ಕ್ಯಾರೆಟ್ ನಾನು ಇವಾಗ ನೀಟಾಗಿ ತೊಳ್ಕೊಂಬಿಟ್ಟು ನಾನು ತುರ್ಕೊಂಬರ್ತೀನಿ ಬನ್ನಿ. ನೋಡಿ, ನಾನು ನೀಟಾಗಿ ತೊಳ್ಕೊಂಬಿಟ್ಟು ಈ ಥರ ನಾನು ಮೇಲೆ ಸ್ವಲ್ಪ ಸಿಪ್ಪೆ ತೆಗೆದುಬಿಟ್ಟು ಇವಾಗ ನಾನು ಇದನ್ನು ಚೆನ್ನಾಗಿ ತೊಳೆದು ತುರಿತಾ ಇದ್ದೀನಿ. ಇವಾಗ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ಇವಾಗ ತುರ್ಕೊಂಬರ್ತೀನಿ ಬನ್ನಿ. ಇದನ್ನು ತುರಿಯೋದು ಹೇಗಂತ ನಾನು ನಿಮಗೆ ತೋರಿಸ್ತೀನಿ. ಎಲ್ಲನೂ ಇದೇ ಥರ ನಾನು ಮೇಲಿಂದ ಸಿಪ್ಪೆ ಎಲ್ಲ ತೆಕ್ಕೋಬೇಕು. ಅಂದರೆ ಚೆನ್ನಾಗಿ ಸಿಪ್ಪೆ ಇಲ್ಲದೂ ಚೆನ್ನಾಗಿದೆ, ಇದು ಫ್ರೆಶ್ಶಾಗಿ ಆದರೂ ಮಾಡ್ಬೋದು. ಆದರೂ ಸ್ವಲ್ಪ ಯಾಕೆ ಮಕ್ಕಳಿಗೆಲ್ಲ ಕೊಡ್ತಿರ್ತೀವಲ್ಲ, ಅದಕ್ಕೆ ನೀಟಾಗಿ ಇದನ್ನೆಲ್ಲ ತೆಗೆದು ವಾಶ್ ಮಾಡಿಕೊಂಡು ನಾವು ತುರಿಯೋಣ. ಎಲ್ಲನೂ ಇದೇ ಥರ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ಈ ಥರ ಕಾಯಿ ತುರಿ ತೊಗೊಂಡ್ಬಿಟ್ಟು ನಾವು ನೀಟಾಗಿ ಈ ಥರ ತೆಗೆದುಕೊಳ್ಳೋಣ. ನೋಡಿ, ಈ ಥರನೂ ಮಾಡ್ಕೋಬೋದು. ನೋಡಿ, ಈ ಥರ ಬರುತ್ತೆ. ಈ ಥರ ಫುಲ್ಲು ನಾನು ಎಲ್ಲನೂ ಅರ್ಧ ಕೆ ಜಿ ಕ್ಯಾರೆಟು ನಾನು ಇದೇ ಥರ ತುರ್ಕೊಂಬರ್ತೀನಿ ಬನ್ನಿ. ನೋಡಿ, ನಾನು ಒಂದು 1/4 ಕೆ ಜಿ ಕ್ಯಾರೆಟ್ ಅಷ್ಟೇ ನಾನು ತುರಿದಿರೋದು. ಕಾಲು ಕೆ ಜಿ ಕ್ಯಾರೆಟಿಂದ ನಾನು ಇವಾಗ ಹಲ್ವಾ ಮಾಡೋದು ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಾನು ಅರ್ಧ ಕೆ ಜಿ ಇತ್ತು, 1/4 ಕೆ ಜಿಲೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಒಂದು 2 ಸ್ಪೂನಷ್ಟು ತುಪ್ಪ ಹಾಕೋಬೇಕು. ಯಾಕಂದರೆ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ತುಪ್ಪ ಇದ್ರೇ ಚೆನ್ನಾಗಿರೋದು. ತುಪ್ಪ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ ನಾನು. ನಿಮ್ಗೆ ಯಾವ ಥರ ಬೇಕೋ ಅವೆಲ್ಲ ತೊಗೋಬೋದು. ನಾನು ದ್ರಾಕ್ಷಿ ಗೋಡಂಬಿ ತೊಗೊಂಡಿನಿ. ಸ್ವಲ್ಪ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನಾವು ತುಪ್ಪದಲ್ಲಿ ಹುರ್ಕೋಬೇಕು. ಹುರ್ಕೊಂಡ್ಬಿಟ್ಟು ನಾನು ಪ್ಲೇಟ್ಗೆ ತೊಗೊತಾ ಇದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ರೇ ಕ್ಯಾರೆಟ್ ಹಲ್ವಾ ಸೂಪರಾಗಿರೋದು. ಕ್ಯಾರೆಟಿಂದ ಲಡ್ಡು ಮಾಡ್ಬೋದು. ನಾನು ಇನ್ನೆಷ್ಟು ಹುರಿದಾಗ ನಿಮಗೆ ಲಡ್ಡು ಮಾಡಿ ತೋರಿಸ್ತೀನಿ. ಇವಾಗ ಇದು ಹುರಿದಿರೋದಾಯಿತು, ನಾನು ಪ್ಲೇಟಿಗೆ ತೊಗೋತಾ ಇದ್ದೀನಿ. ನೋಡಿ, ಅದೇ ಡ್ರೈ ಫ್ರೂಟ್ಸು ಹುರ್ಕೊಂಡಿರೋದು ತುಪ್ಪದಲ್ಲೇ ನಾನು ಕ್ಯಾರೆಟು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ನೋಡಿ, ತುಪ್ಪದಲ್ಲಿ ಕ್ಯಾರೆಟ್ ಹುರಿದ್ರೆ ತುಂಬ ಟೇಸ್ಟು ಸೂಪರಾಗಿರುತ್ತೆ. ಸ್ವಲ್ಪ ಇದನ್ನು ಹೀಗೆ ಹುರ್ಕೊಳ್ಳೋಣ ಒಂದೇ 1 ನಿಮಿಷ. ನೋಡಿ, ನೀವು ಒಂದು ಸತಿ ಮಾಡ್ಕೊಳ್ಳಿ. ಇದು ತುಂಬ ಸಿಂಪಲ್ಲು. ಕ್ಯಾರೆಟ್ ಜಾಸ್ತಿ ಇದ್ದಾಗ ಮಕ್ಕಳೆಲ್ಲ ಸ್ವೀಟ್ ಕೇಳಿದರೆ ಬೇಗನೆ ಇದು ಅರ್ಜೆಂಟಿಗೆ ಸ್ವಲ್ಪ ಮನೇಲಿ ಹಾಲಿದ್ರೆ ಸಾಕು, ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ಹಾಲು ಹಾಕ್ತೀನಿ ಇವಾಗ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ಟು ಇದು ಸ್ವಲ್ಪ ಹಾಲು ಹಾಕೋಣ. ಇದಕ್ಕೆ ಹಾಲು ಹಾಕಿಬಿಟ್ಟು ನಾವು ಫ್ರೈ ಮಾಡೋದ್ರಿಂದ ನೋಡಿ, ಒಂದು ಟೀ ಪುಡಿ ಲೋಟಲ್ಲೇ 1-2 ಲೋಟ ಇದ್ದರೆ ಸಾಕು. ಸ್ವಲ್ಪ ಹಾಕೋಬೇಕು, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕ್ಕೊಂಡು ಹೀಗೆ ನಾವು ಇದನ್ನು ಬೇಯಿಸಬೇಕು. ಸ್ವಲ್ಪ ಇದನ್ನು ಇನ್ನೂ ಸ್ವಲ್ಪ ಹಾಕಿಬಿಟ್ಟು ನಾನು ಮುಚ್ಚಳ ಮುಚ್ತೀನಿ. ನೋಡಿ, ಈ ಥರ ನಾನು ಒಂದೇ 1 ನಿಮಿಷ ಇದನ್ನು ಕುದಿಯಕ್ಕೆ ಬಿಡೋಣ. ಇವಾಗ ಮುಚ್ಚಳ ಮುಚ್ತೀನಿ. ನೋಡಿ, ಇವಾಗ ರೆಡಿಯಾಗಿದೆ. ಇವಾಗ ಸ್ವಲ್ಪ ಇದನ್ನು ತಿರುಗಿಬಿಟ್ಟು ನಾವು ಇವಾಗ ಸಕ್ಕರೆ ಹಾಕೋಣ. ನೋಡಿ, ಹಾಲೆಲ್ಲ ಹಿಂಗೆ ಹೋಗಿದೆ. ನಾನು ಅರ್ಧ ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ. ಅರ್ಧ ಬಟ್ಲು ಸಕ್ಕರೆ ನಾನು ಹಾಕ್ತಾಯಿದ್ದೀನಿ. ಸಿಹಿ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಂತ. ಹಾಕ್ಕೊಂಡ್ಬಿಟ್ಟು ಇದು ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ನೋಡಿ, ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಈ ಥರ ನಾವು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀವಿ. ಒಂದೇ 1 ನಿಮಿಷ ಇದನ್ನು ಸಕ್ಕರೆ ಹಾಕಿದ್ದೀವಮ್ಮ, ಮತ್ತು ಸ್ವಲ್ಪ ಇದನ್ನು ಮುಚ್ಚಳ.
ನೋಡಿ ಇವಾಗ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ನೀವು. ಸೂಪರಾಗಿರುತ್ತೆ ಇದು. ಅರ್ಜೆಂಟಿಗೆ 2 ನಿಮಿಷದಲ್ಲಿ ಮಕ್ಕಳಿಗೆ ತುರಿದ್ಬಿಟ್ಟು ಮಾಡಿಕೊಡ್ಬೋದು. ಇವಾಗ ನಾನು ಡ್ರೈ ಫ್ರೂಟ್ಸ್ ತಗೊಂಡಿದ್ದಂಗ ಅದನ್ನ ನಾನು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು ಇದನ್ನು ಮಕ್ಕಳಿಗೆ ಬಟ್ಲಿಗೆ ಹಾಕಿಕೊಟ್ರೆ ಸೂಪರಾಗಿ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಈ ಕ್ಯಾರೆಟ್ ಹಲ್ವಾ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.